ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಕದನದ ರಣರೋಚಕ ಕ್ಲೈಮ್ಯಾಕ್ಸ್ ಇದು. ಜೂನ್ 27ಕ್ಕೆ ಬಿಡದಿಗೆ ಹೋಗ್ತಾರಾ ಸಿಎಂ ಡಿಕೆ ಶಿವಕುಮಾರ್. ಮತ್ತೊಂದು ಪತ್ರವನ್ನ ಬರೆದು ಡಿಕೆ ಶಿವಕುಮಾರ್ಗೆ ಎಚ್ಡಿಕೆ ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಬಿಡದಿಗೆ ಹೋಗ್ತಾರಾ? ವಿಧಾನಸೌಧದಲ್ಲಿ ಫೈಟ್ ಇಲ್ವಾ? ಹಾಗಾದ್ರೆ ವಿಷಯವಾಗಿ ಚರ್ಚೆಗೆ ಮತ್ತೊಮ್ಮೆ ಆಹ್ವಾನ ಕೊಟ್ಟಿರುವಂತಹ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೂನ್ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬಿಡದಿಗೆ ಭೇಟಿ ನೀಡ್ತಾ ಇದ್ದೀನಿ. ನಾನು ಭೈರಮಂಗಲಕ್ಕೆ ಬರ್ತೇನೆ, ನೀವು ಅಲ್ಲಿಗೆ ಬನ್ನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ನಾವಿಬ್ರು ಖುದ್ದಾಗಿ ಭೇಟಿ ನೀಡಿದ್ರೆ ಸ್ಥಳೀಯ ಸಮಸ್ಯೆಯನ್ನ ಕೇಳಬಹುದು, ಸಮಸ್ಯೆಗೆ ಪರ್ಯಾಯ ಮಾರ್ಗವನ್ನ ಮಾಡೋದಕ್ಕೆ ಯೋಚಿಸಬಹುದು, ಭೈರಮಂಗಲಕ್ಕೆ ಬನ್ನಿ ಅಂತ ಎರಡನೇ ಪತ್ರವನ್ನ ಬರೆದಿರುವಂತ ಕುಮಾರಸ್ವಾಮಿ. ಹಾಗಾದ್ರೆ ಸಿಎಂ ಡಿಕೆ ಶಿವಕುಮಾರ್ ಬಿಡದಿಯ ಭೈರಮಂಗಲಕ್ಕೆ ಹೋಗ್ತಾರಾ? ಅಲ್ಲಿ ಇದ್ರ ಬಗ್ಗೆ ಬಹಿರಂಗ ಚರ್ಚೆ ಆಗಬಹುದಾ ಅಂತ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ನಾನ್ ಕರೆದಾಗ ಅವ್ರು ಬಂದಿಲ್ಲ, ನಾನು ಈಗ ಯಾಕೆ ಹೋಗ್ಲಿ ಅಂತ. ಎಚ್.ಡಿ. ಕುಮಾರಸ್ವಾಮಿ ಅವರೀಗ ಮತ್ತೊಂದು ಪತ್ರವನ್ನ ಬರೆಯೋದ್ರ ಮೂಲಕ ನೆನಪಿಸಿದ್ದಾರೆ. ಭೈರಮಂಗಲಕ್ಕೆ ನಾನು ಹೋಗ್ತಾ ಇದ್ದೀನಿ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ, ನೀವು ಕೂಡ ಅಲ್ಲಿಗೆ ಬನ್ನಿ, ಸ್ಥಳೀಯರ ಸಮಸ್ಯೆಯನ್ನ ಆಲಿಸೋಣ, ಪರ್ಯಾಯ ಮಾರ್ಗ ಏನು ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆ ಶಿವಕುಮಾರ್ ಅವ್ರು ಏನ್ ಹೇಳ್ತಾರೆ ನೋಡ್ಬೇಕಿದೆ. ಎಚ್.ಡಿ. ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು, ಅವ್ರು ಸಿಎಂ ಡಿಕೆ ಶಿವಕುಮಾರ್ ಅವ್ರು ಬ್ಯುಸಿ ಇರ್ತಾರೆ, ನಾವು ಕರೆದ ತಕ್ಷಣ ಎಲ್ಲಿ ಬರಬೇಕು, ಈಗ ಮತ್ತೆ ನಾನು ನೆನಪಿಸ್ತೀನಿ ಅಂತ ಹೇಳಿದ್ರು, ಅದರಂತೆ ನೆನಪಿಸಿದ್ದಾರೆ, ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಅವ್ರು ಬಿಡದಿಗೆ ಹೋಗ್ತಾರಾ ಅಂದ್ರೆ ಭೈರಮಂಗಲಕ್ಕೆ ಹೋಗ್ತಾರಾ? ಏನ್ ಚರ್ಚೆ ಆಗಬಹುದು? ಈ ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರಾಗ್ಲಿ ಜೆಡಿಎಸ್ ನಾಯಕರಾಗ್ಲಿ ಈಗಾಗಲೇ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪಾದಯಾತ್ರೆಗಳೆಲ್ಲ ನಡೀತಾವೆ. ಅದ್ರ ಬೆನ್ನಲ್ಲೇ ಈ ಒಂದು ಬಹಿರಂಗ ಚರ್ಚೆಗೆ ಸಿಎಂ ಡಿಕೆ ಶಿವಕುಮಾರ್ ಅವ್ರು ಹೋಗ್ತಾರಾ? ಪ್ರಶ್ನಾರ್ಥಕ ಚಿಹ್ನೆ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯ್ಕ್. ದುರ್ಗೇಶ್, ಈಗ ಜೂನ್ 27ನೇ ತಾರೀಕಿಗೆ ಭೈರಮಂಗಲಕ್ಕೆ ಬನ್ನಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಭೈರಮಂಗಲಕ್ಕೆ ಹೋಗ್ತಾರಾ? ಬಹಿರಂಗ ಚರ್ಚೆಗೆ ವೇದಿಕೆ ಸಿದ್ಧಾನ ಅಂತ. ಎಸ್ ಸೌಖ್ಯ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಬನ್ನಿ ಅಂತ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ಎಚ್.ಡಿ. ಕುಮಾರಸ್ವಾಮಿಗೆ ತಾವು ಮಾಡಿದಂಥ ಯೋಜನೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥ ಒಂದು ದಿನಾಂಕವನ್ನು ನಿಗದಿ ಮಾಡಿದರು. 26ಕ್ಕೆ ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ದರು. ಅದಕ್ಕೆ ಕೌಂಟ್ರಿ ನಂಬತ್ತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು 26ನೇ ತಾರೀಕು ಇರೋದಿಲ್ಲ, 27ಕ್ಕೆ ಬೇಕಿದ್ರೆ ಭೈರಮಂಗಲದಲ್ಲಿ ಸಭೆಯನ್ನು ಮಾಡೋಣ ಬನ್ನಿ ಅನ್ನುವಂಥ ಪತ್ರವನ್ನು ಬರೆದಿದ್ದರು. ಜೊತೆಗೆ ಅಲ್ಲಿರುವಂಥ ರೈತರ ಜೊತೆಗೆ ಚರ್ಚೆಯನ್ನು ಮಾಡಿದರೆ ಇದಕ್ಕೆ ಪರಿಹಾರ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಕೂಡ ಮತ್ತೊಂದು ಪತ್ರವನ್ನು ಬರೆಯುವ ಮೂಲಕ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ನೆನಪು ಮಾಡುವಂಥ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲೂ ಕೂಡ ನಾನು ನಿಗದಿತ ಸಮಯದ ಅಂದರೆ ನಾಳೆ 27ನೇ ತಾರೀಕು ಅಲ್ಲಿರುವಂಥ ರೈತರು ಮತ್ತು ಮಹಿಳೆಯರು
ಗ್ರಾಮಸ್ಥರು, ಉದ್ಯಮದಾರರು, ಪಾಲುದಾರರು ಎಲ್ಲರನ್ನೂ ಕೂಡ ಭೇಟಿಯಾಗಿ ಅವರ ಅಹವಾಲನ್ನು ಸ್ವೀಕರಿಸುವಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಿ. ನೀವು ನಿಮ್ಮ ಅಧಿಕಾರಿಗಳೊಂದಿಗೆ ಬನ್ನಿ, ಪರ್ಯಾಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಕೂಡಿ ಚರ್ಚೆಯನ್ನು ಮಾಡಿ ಈ ಒಂದು ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದಾರೆ. ಈ ಒಂದು ಪತ್ರದಲ್ಲಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿರುವಂಥದ್ದು ಒಂದು ಕಡೆ ಆದರೆ, ಈ ಒಂದು ಪತ್ರವನ್ನು ನಿಮ್ಮ ಮುಖ್ಯಮಂತ್ರಿಗಳ ಕಚೇರಿಗೆ ತಲುಪಿಸಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ನಾಳೆ ಏನು ಕರೆದಿರುವಂಥ ಡಿ ಕೆ ಶಿವಕುಮಾರ್ ಅವರು ಆಹ್ವಾನ ನೀಡಿರುವಂಥದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೈರಾಗೋದು ಇಲ್ಲಿ ಫಿಕ್ಸ್ ಆಗಿದೆ. ಜೊತೆಗೆ 27ಕ್ಕೆ ಬಿಡದಿಯ ಬೈರ್ಮಂಗಲಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಡ್ತಿದ್ದಾರೆ. ಅಲ್ಲಿರುವಂಥ ರೈತರನ್ನು ಭೇಟಿ ಮಾಡಿ ಅಲ್ಲಿರೋ ರೈತರ ಸಮಸ್ಯೆಗಳನ್ನು ಕೇಳೋದಕ್ಕೆ ಮುಂದಾಗ್ತಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿಕೊಂಡು ಏನು ಬಿಡದಿಯ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ನಾನು ಹೋಗ್ತಿದ್ದೀನಿ, ನೀವು ಕೂಡ ಬನ್ನಿ ಅನ್ನೋಂಥ ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ನೀಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡುವಂಥ ಸಂದರ್ಭದಲ್ಲಿ ಭೇಟಿಯನ್ನು ಕೊಡ್ತಾರಾ ಅಥವಾ ಗೈರಾಗ್ತಾರ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥ ಆಹ್ವಾನವನ್ನು ಕೊಟ್ಟಿದ್ದರು. ಅದಕ್ಕೆ ಕೌಂಟರ್ ಆಗಿ ಎಲ್ಲಾದರೂ ಸಭೆಯನ್ನು ನಿಗದಿ ಮಾಡಿರುವಂಥ ಮಾತನ್ನು ಹೇಳಿದರು. ಈಗ ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ದಿನಾಂಕವನ್ನು ನಿಗದಿ ಮಾಡಿ ಅಲ್ಲಿಗೆ ಬಿಡದಿಯ ಬೈರಮಂಗಲಕ್ಕೆ ಹೋಗ್ತಿದ್ದಾರೆ. ಅವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರಾ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಗೈರಾಗ್ತಾರ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ವಿಧಾನಸೌಧಕ್ಕೆ ಬನ್ನಿ ಅನ್ನುವಂಥ ಮಾತನ್ನು ಹೇಳಿದರು. ಅಲ್ಲಿ ರೈತರೊಂದಿಗೆ ಒಂದಿಷ್ಟು ಚರ್ಚೆ ನಡೆಸಿದರೆ, ಸಿ ಎಂ ಆಗಿ ಹೋಗಿದ್ರೆ ಅಲ್ಲಿರುವಂಥ ರೈತರು ಆಕ್ರೋಶಗೊಳ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಗೈರಾಗ್ತಾರೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಇದನ್ನೇ ಉಪಯೋಗಿಸಿಕೊಂಡು ರೈತರೊಂದಿಗೆ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಎಚ್ ಡಿ ಕುಮಾರಸ್ವಾಮಿ ಅವರ ಆಹ್ವಾನಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ.